ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಮಗಳು, ನನ್ನ ತಮ್ಮ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಫುಲ್ ಜೋಶಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅದು ಆ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು. ಫುಲ್ಲು ಒಂದು ಜನಪದ ಸಾಂಗ್ ಅದು. ಆ್ಯಕ್ಚುಲಿ ಜನಪದ ಸಾಂಗಿಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವ್ರೆ. ಅದು ಲವ್ವರ್ಸಿಂದು ಆ ಸಾಂಗಿಗೆ ಡ್ಯಾನ್ಸ್ ಮಾಡಕತ್ತಾರೆ ಇಬ್ಬರು. ನಾನು ಆ್ಯಕ್ಚುಲಿ ಸಾಂಗ್ ಹಾಕಲಿಲ್ಲ, ಇದಕ್ಕೆ ಕಾಪಿರೈಟ್ ಬರುತ್ತೇನೋ ಅಂತೇಳಿ. ಆ ಸಾಂಗಿಗೆ ಅವ್ರ ಸ್ಟೆಪ್ಪಿಗೂ ಆ್ಯಕ್ಚುಲಿ ಕರೆಕ್ಟಾಗಿ ಮಾಡ್ತಾಯಿದ್ರು. ನನ್ನ ತಮ್ಮಗೆ ಡ್ಯಾನ್ಸು ಫುಲ್ಲು ಹೆಂಗಂದರೆ ಬರೋದೇ ಇಲ್ಲ, ಅಸಲು ಬರೋದೇ ಇಲ್ಲ ಅವನಿಗೆ. ಅದಕ್ಕೆ ಮಾಮ ಇಲ್ಲ ಇದೇ ಸಾಂಗ್ ಡ್ಯಾನ್ಸ್ ಮಾಡೋಣ, ಕರ್ಕೊಂಡು ಬಾ ಮಾಮ, ಬಾ ಬಾ ಅಂತೇಳಿ ಫೋರ್ಸ್ ಮಾಡಿ ಕರ್ಕೊಂಬಂದು ತಾನೇ ಸಾಂಗ್ ಹಾಕಿ ಇವಾಗ ಫುಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದು ಜೋಶಾಗಿ. ಅವನು ಬೇಡ ಸಾಕಾಯ್ತು ನನಗೆ ಅಂತಂದೇಳಿ ಹೊರಗಡೆ ಹೋಗಿದ್ದು ನೋಡಿ. ಆ್ಯಕ್ಚುಲಿ ಈ ಸಾಂಗಿಗೆ, ಆ ಜನಪದ ಸಾಂಗಿಗೆ ಸಖತ್ ಡ್ಯಾನ್ಸು ಸೂಟ್ ಆಗೈತೆ ಇಬ್ಬರದು. ಆದ್ರೂ ಸಾಂಗ್ ಹಾಕೋಕ್ಕಾಗಲ್ಲ. ಡ್ಯಾನ್ಸ್ ಮಾಡಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಮಮ್ಮಿ ಕೆಳಗಡೆ ಪಾರ್ಕಿಂಗ್ ಕ್ಲೀನ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಕೂಡ ಕ್ಲೀನ್ ಮಾಡ್ತೀನಿ ಅಂತೇಳಿ ಅವ್ರ ಅಮ್ಮನ ಜೊತೆ ಡಿಸ್ಕಷನ್ ಮಾಡ್ತಿದ್ದಾಳೆ ನೋಡಿ. ಮಕ್ಕಳಿಗೆ ನಿಜವಾಗ್ಲೂ ಕೆಲಸ ಹಚ್ಬೇಕೇನೋ. ನಮ್ಮಮ್ಮಿ ಅದೇ ಹೇಳ್ತಿದ್ರು, ಹಿಂಗೆ ಕೆಲಸ ಹಚ್ಚೋ, ಅವಳು ಯಾಕೆ ನಿನ್ನ ಸತಾಯಿಸ್ತಾಳೆ ಅಂತ ಹೇಳ್ತಿದ್ರು. ನೋಡಿ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಇವ್ರ ಮನೆ ಬಸಪ್ಪರವ್ರ ಮನೆಗೆ ಎಷ್ಟು ಜನ ಇದ್ದರೂ ಕೆಲಸಕ್ಕೆ ಸಾಕಾಗಲ್ಲ. ನನ್ನ ಮಗಳು ಕೂಡ ಕೆಲಸ ಮಾಡಿಸುತ್ತವ್ರೆ. ನಮಗೆ ಅದು ಕೆಲಸ ಅಂತ ಅನಿಸುತ್ತೆ, ಆದರೆ ಅವಳಿಗೆ ಆಟ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ತಳ್ಕೋತಾ, ನೀರೆಲ್ಲ ಹಿಂಗೆ ತಳ್ಕೋತಾ ಆಟ ಆಡ್ತಾಳೆ. ನಾವೆಲ್ಲಿ ಬೀಳ್ತಾಳೇನೋ ಅಂತ ನಮಗೆ ಭಯ ಇತ್ತು, ಆದರೆ ಅವಳೇನು ಅಷ್ಟು ಬ್ಯಾಲೆನ್ಸ್ ಮಾಡ್ಕೋತ ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವಿ. ನೋಡಿ ಅವಳಿಗೆ ಮತ್ತು ನನ್ನ ತಂಗಿ ಊಟ ಮಾಡಿಸೋದು, ಇಷ್ಟು ಫೆಸಿಲಿಟಿ ಇದೆ ಅವಳಿಗೆ. ಇಲ್ಲಿ ಗದಗಲ್ಲಾದ್ರೇನು, ವೆಂಕಟಾಪುರಲ್ಲಾದ್ರೇನು ಹೆವಿ ಫೆಸಿಲಿಟಿ ಅವಳಿಗೆ. ಮಮ್ಮಿ ಮನೆಯಲ್ಲಾಗಲಿ, ನನ್ನ ಗಂಡನ ಮನೆಯಲ್ಲಾಗಲಿ ಫೆಸಿಲಿಟಿ ಜಾಸ್ತಿ ಇವಳಿಗೆ. ನೋಡಿ ಅವಳು ಆಟ ಆಡ್ತಾರೆ ಅಂತ ಜೋಕಾಲಿ ಕಟ್ಟಾರೆ, ಅದಕ್ಕೆಲ್ಲ ಫುಲ್ಲು ಕೂತು ಆಟ ಆಡಿದರೆ ಚೆನ್ನಾಗೆಲ್ಲ ಅದಕ್ಕೆ ಡೆಕೋರೇಷನ್ ಥರ ಮಾಡಿ ಆಟ ಆಡಿಸ್ತಾರೆ. ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅವಳು ಊರಿಗೆ ಹೋದರೆ. ನೋಡಿ ಎಂಜಾಯ್ ಮಾಡಿ ನನ್ನ ಮಗಳ ಮೂಮೆಂಟ್ಸ್ನೇ. ಥ್ಯಾಂಕ್ ಯು.